ಬಂದಾರಲ್ರಿ ಸತ್ತ ಹೆಣ್ತಿ ಪ್ರಾಣ ನಿಮ್ಮ 3 ಮಂದಿ ಒಳಗೆ ಯಾವ ತಂದರಿ ಈ ಧ್ಯಾನ ಜೋಡಿ ಬಾಳೆ ಮಾಡಲ್ಲ ಇವರು ಮಾಡ್ತಾರ ಇವರು ಎದ್ದು ಹೆಣ್ತಿಗೆ ಒಂದ್ಸರಿ ನೀರು ಕೊಡಂಗಿಲ್ಲ ತರ್ತಾರಿ ಎಲ್ಲಿದತ್ತಿ ಒಪ್ಪರಿ ಬಿರಿ ಐತಿದ್ರು ಜಲಮ ಇದೇ ಅದ್ರ ಜಲ ಇನ್ನ ಒಬ್ಬದವನು ತಮ್ಮ ಅವ ಯಾರಿ ಅವನು ಸಹಿತ ಸಾವಿನ ದೌಡ್ಯಾಗಿಂದ ಉಳಿಸ್ಯದ ಇದ ಹೆಣ್ಣ ಅದಕ್ಕ ಹೇಳೇ ನಿನಗ ಏದೋ ಹೊಲದ ಹೆಣ್ತಿ ಮೆಟ್ಟಿಗೆ ಹಚ್ಚಿಲ್ಲ ಅಂತ ತಡಿ ತಮ್ಮ ಕಿಲ್ ಹೇಳತ್ಯಾರ ಅವ್ರು ಹೇಳ್ತಾನ್ರಿ ಗಂಡನ ಮೆಟ್ಟಿಗೆ ಹಚ್ಚೈತಿ ಅಂತ ನಾವ್ ಹೇಳತ್ತಿದೀವಿ ಗೊತ್ತು ಸಣ್ಣಗೆ ಹೆಣ್ತಿ ಒಟ್ಟ ಮೆಟ್ಟಿಗೆ ಹಚ್ಚಿಲ್ಲ ಅಂತ ನನಗ ನಿನಗ ಶಾಸ್ತ್ರ ಪಗಾರ ತಗದ ಕೊಡವೆ ಕೇಳಪ್ಪ ನಿಮ್ಮ ಸತ್ಯವಾನನ ಮೆಟ್ಟಿಗೆ ಹಚ್ಚದ ಹೆಣ್ಣ ಜಗದಾಗ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದು ಯಮ ಕೇಳೋ ಯಮ ಲೋಕದಾಗ ಗಂಡನ ಪ್ರಾಣ ಹೋಗಿ ಚಂದ್ರ ತರ್ಬೇಕಂತ ತಿಳಿವ ಸತ್ಯವನನ ಹೆಂಡತಿ ಸಾವಿತ್ರಿ ಆ ಯಮನ ಬೆನ್ನ ಹತ್ತಿ ಹೋಗ್ಯಾಳ ಯಮ ಲೋಕದೊಳಗ ಹೋಗಿ ಯಮನ ಮಾಡ ಸಾವಿತ್ರಿ ತಾಕೊತ್ತ ಯಮಲೋಕಕ್ಕೆ ಹೋಗ್ಲ ಮಾತಿನ ಪೇಚಿನೊಳಗ ಸಿಗಿಸ್ಯಾಳಪ್ಪ ಯಮರಾಜ ಆಕೆ ಮಾತಿಗೆ ಸೋತ ಶರಣ ಆಗ್ಯಾನ ಯಮ ಆವಾಗ ಸತ್ತ ಗಂಡನ ಪ್ರಾಣ ಮರಳಿ ಕೊಟ್ಟು ಆಕೆಯ ಕೈಯಾಗ ಆಕೆಯ ಕೈಯಾಗ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೆಸರ ಸತ್ತ ಹೆಂಡತಿ ಪ್ರಾಣ ಯಾವ ತಂದಿರಿ ಹೇಳಪ್ಪ ಏದೋ ಹೊಲದ ಎನ್ನ ಒಬ್ಬ ಇದ್ದು ತಮ್ಮ ಕೇಳ ಶರೀರ ಎಲ್ಲ ಕುಷ್ಠ ರೋಗ ಹತ್ತಿತ ಅವನ ಮೈಯಾಗ ಕೈಯ ಕಾಲ ಮಂಡ ಎದ್ದು ಕೇಳಿ ಅದೇ ರೀತಿಯಾಗಿ ರೇವಣ ಸಿದ್ದಣ್ಣ ಅವರು ವಿಜಾಪುರ ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರದು ನೆಲೆ ಹೊಂದಲೆ ಬಾಳ್ ಬೆಳಗಲೆ ತಿಳ್ಕೊಂಡೆ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತಹ ದೈವದವರಿಗೆ ತುಂಬಾ ಭಾರಿಯಾಗಿದ್ದೇನೆ ಅದಕ್ಕೆ ತಮ್ಮ ಏನಾಯ್ತ್ರಿ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮನ ಸಂಗಟ ಹೋರ್ಯಾಡಿ ಹೌದು ಯಮ ತಗೊಂಡ ಅಲ್ಲಿ ಹೋಗಿ ನಿತ್ತಳಕ್ಕೆ ಯಮಲೋಕಕ್ಕೆ ಸೌಮ್ಯ ನನ್ನ ಗಂಡನ ಪ್ರಾಣ ಹೊಳ್ಳಿ ಕೊಡ್ತೀಯೋ ಏನ ಒಟ್ಟ ಅಲ್ಲೋಲ ಕಲ್ಲೋಲ ಮಾಡಿಸತೀವಿ ಅಂದಳಕಿ ಅಂದಾಗ ಒಮ್ಮೆ ತಂದನೆಂದ್ರ ಕೊಡಂಗಿಲ್ಲ ಅಂದ ಹೌದಲ್ಲ ನೀ ಹೆಂಗ ಕೊಡಂಗಿಲ್ಲ ಇದಕ್ಕ ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು ನಿಂದ ಖರಿ ಆಗಬೇಕು ಇರ್ಲಿಕ್ಕ ನೀ ತಂದದ ಹೊಳ್ಳಿ ಕೊಡಬೇಕು ಅವನ ವರ ಖರಿ ಆಗಬೇಕು ಹೌದು ಹೌದು ಸತ್ಯವಾನ ಮತ್ತು ಸಾವಿತ್ರಿ ಏನ್ ಮಾಡಿದ್ರಿ ಬ್ರಹ್ಮದೇವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಾಗ ಬ್ರಹ್ಮದೇವ ಒಂದು ಮಾತು ಹೋಗಿತ್ತ ಬಾಯಿಲೆ ಏನಂತವ ಅಷ್ಟಪುತ್ರಿ ಭವ ಅಂದಿದ್ದವ ಹೌದು 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 ಏನೋ ಅಷ್ಟಪುತ್ರಿ ಭವ 8 ಮಕ್ಕಳ ಹಡಿನೇ ತಂದಿದ್ದ ಹಡಿ ಅಂದಾಳ ಅಕ್ಕಿ ಯಾವಾಗ ಯಮ ಆಕಿ ಗಂಡನ ಪ್ರಾಣ ತಗೊಂಡು ಹೋದಲ್ಲ ಅವಾಗ ಅಂದಳಕಿ ಬ್ರಹ್ಮ ಅಷ್ಟಪುತ್ರಿ ಭವತ್ ಆಶೀರ್ವಾದ ಮಾಡ್ಯಾನ ನನಗಿನ್ನ ಮಕ್ಕಳಾಗಿಲ್ಲ ಇವ್ ನನ್ನ ಗಂಡನ ಪ್ರಾಣ ತಗೊಂಡು ಹೋದ ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು ಇಲ್ಲಿ ಕೈ ಸುಮ್ ನಾಯಿ ಕುನ್ನಿಗತ್ಲೆ ನನ್ನ ಗಂಡನ ಪ್ರಾಣ ಕೊಡಬೇಕು ನನ್ನ ಕೈಯಾಗ ಯಾವಾಗ ಹೋಗಿ ಯಮಗ ಮುಗದಾಣ ಹಾಕಿ ಪೇಚ್ ಹಾಕಿ ಹಿಡಿದವನು ಮಾತಿನಾಗ
ಸೋತ ಶರಣಾಗಿ ಹೌದ ಪತಿವ್ರತ ಧರ್ಮದ ಹೆಣ್ಣನಿ ಅಂತೇಳಿ ಸ್ವತಾಕಿ ಗಂಡನ ಪ್ರಾಣ ಬೆಟ್ಟಾನ ಆಕಿ ಕೈಯಾಗ ಕೊಟ್ಟು ಕಳಿಸಿದ. ಖರಿ ಅದಲ್ರಿ. ಒಂದು ಹೆಣ್ಣ ಸತ್ತ ಗಂಡನ ಪ್ರಾಣ ಮರಳಿ ತಂದು ಮೆಟ್ಟಿಗೆ ಹಚ್ಚಾಳ್ರಿ. ನಿಮ್ಮ ಗಂಡ ಆಡ್ಲಕ್ ಬಂದರಿ ಈಗ 3 ಮಂದಿ ಬಂದಾರಲ್ರಿ. ಸತ್ತ ಹೆಣ್ತಿ ಪ್ರಾಣ ನಿಮ್ಮ 3 ಮಂದಿ ಒಳಗೆ ಯಾವ ತಂದರಿ? ಏನ್ ಜಾಸ್ತಿ ಜೋಡಿ ಬಾಳೆ ಮಾಡಲ್ಲ ಇವರು. ಮಾಡ್ತಾರ ಇವರು. ಎದ್ದು ಹೆಣ್ತಿಗೆ ಒಂದ್ಸರಿ ನೀರು ಕೊಡಂಗಿಲ್ಲ ಬಿರಿ ಐತಿದ್ರು ಜಲಮ. ಇನ್ನ ಒಬ್ಬದವನು ತಮ್ಮ ಅವನು ಸಹಿತ ಅವನು ಸಹಿತ ಸಾವಿನ ದೌಡ್ಯಾಗಿಂದ ಉಳಿಸ್ಯದ ಇದ ಹೆಣ್ಣ. ಅದಕ್ಕ ಹೇಳೇ ನಿನಗ, ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ, ಹೆಣ್ಣ ಮುನಿತು ಮಹಾಮಾರಿ ಆಗ್ಲಕ್ಕ ಬಾಳು ತತ್ತಂಗಿಲ್ಲ. ಮೌಲ ಕಾಕ ಇನ್ನೊಬ್ಬಕಿ ಯಾರನ್ನ ಎಲ್ಲಿ ಉಳಿಸ್ಯಾಳ ಹೇಳ್ತಾನೆ ಕೇಳ. ಎದು ಅಲ್ಲದ ಇನ್ನ ಒಬ್ಬ ಇದ್ದು ತಮ್ಮ ಕೇಳ, ಅವನ ಕೈಯ ಕಾಲ ಮಂಡ ಎದ್ದು ಕೇಳ್ರಿ ಅವನೀಗ ಎದ್ದ ವಾದನಂದ್ರ ನಡಿಲಾಕ ಬರ್ತಿಯದೆಲ್ಲ ಅವನೀಗ ಮುನಿ ಎದ್ದ ಕೇಳುವಾಗ ತಮ್ಮ ಕೇಳುವಾಗ ಇವ ಮನೆಗಿರು ಜಾಗದೊಳಗ ತಗದ ಒಂದ ಏನಾಯ್ತವ ಪರ ಸ್ತ್ರೀ ಹೆಣ್ಣ ಮಗಳ ಬಂದಳ ಕೇಳಿ ಅವರ ಮನಿ ಅಂಗಳದ ಹಾದ ನಡೆದಳ ಹೋಗುವ ಹೆಣ್ಣ ಮಗಳ ತಮ್ಮ ಶರೀರದೊಳಗಿಂದ ಕೇಳಿ ಏನ್ ಬತ್ರಿ ವಾಸ ಒಟ್ಟ ಮಲ್ಲಿಗೆ ವಾಸ ಬಂದಂಗ ಬರತ್ತಿತ್ತು ಅವನೀಗ ನನ್ನ ಹೆಂಡತಿ ಇದ್ದಳ ಶಾಣ್ಲೆ ದೇವಿನ ಕರೆದು ಆವಾಗ ಆ ಹೆಣ್ಣ ಮಗಳ ಮಂಚಕ್ಕೆ ಹೋಗಂಗಾಗ್ಯದ ಹೋಗಂಗಾಗ್ಯದ ನನಗ ನಾ ಮಾತ್ರ ಬಾಳ ದಿವಸ ಇನ್ನ ಬದುಕೋದಿಲ್ಲ ನಾ ಸಾಯೋದ್ರೊಳಗ ಆಸೆ ಆಗೈತೆ ಅಂದ ಇವನ ಇಚ್ಛೆ ಪೂರ್ಣ ಮಾಡ ಅಂದ ಶಾಣ್ಯ ದೇವಿಗ ಗಂಡನ ಆತ್ಮಕ ಮುಕ್ತಿ ಸಿಗಲ್ಲ ಅಂತ ಕೇಳಿ ಶಾಣ್ಯ ಏನ್ ಮಾಡಿದ್ರ ತಾಯಿ ಒಂದ ಬಿದಿರಿನ ಬುಟ್ಟಿ ಮಾಡಿ ಇಟ್ಟಳ ಗಂಡನ ಅದರಾಗ ಆ ಬುಟ್ಟಿ ಹೊತ್ತಗೊಂಡ ನಡುವ ತನ್ನ ತೆಲಿನಾಗ ತಮ್ಮ ಗುಡ್ಡ ದಾಟಿ ಹೋಗೋದಿತ್ತ ಹೆಣ್ಮಗಳ ಮನೆಗ ಕೇಳಿ ಹೆಣ್ಮಗಳ ಮನೆಗ ಅಡವಿ ಒಳಗ ಹೋಗುವಾಗ ಋಷಿ ಒಬ್ಬ ಇದ್ದ ಏನ್ ಮಾಡ್ತಿದ್ದ ಒಬ್ಬ ಮಾಂಡವ ಋಷಿ ತಪ ಮಾಡತ್ತಿದ್ದ ತಮ್ಮ ಗಿಡ ಇತ್ತ ಗಿಡದ ಟೊಂಗಿ ಒಳಗ ಆವಾಗ ಟೊಂಗಿ ಒಳಗ ಕಾಲ ಹಾಕಿ ತೆಳಗ ತೆಲಿ ಮಾಡಿ ಹೌದು ಮಾಂಡವ ಋಷಿ ತಪ ಮಾಡತ್ತಿದ್ದು ಗಿಡದ ಟೊಂಗ್ಯಾಗ ಅದೇ ಗಿಡದ ಬಡ್ಡಂಗ ತಗೊಂಡ ನಡೆದಳ ಮಾಂಡ ಗಾಂಡಾಗ ಇದು ಸುಮ್ಮ ಒಟ್ಟ ಕುಂಡ್ರಲಿಲ್ರಿ ಬೊಟ್ಟಿಯ ಒಳಗ ಬೊಟ್ಟಿಯ ಒಳಗ ತೊಗರಿನ ಕೀಡಿ ಶಟದಂಗಿ ಅದ ಬುಟ್ಟಿ ಒಳಗ ಇದರ ಕಾಲ ಹೋಗಿ ಬಡ್ದು ಅಪ್ಪ ಮಾಂಡವ ಆ ಋಷಿ ಕಣ್ಣ ತೆರ ಶ್ರಾಪ ಕೊಟ್ಟ ಎಷ್ಟೋ ವರ್ಷ ತಪ್ಪ ನಡೆಸಿನಿ ನನ್ನ ನೆತ್ತಿಗೆ ಒದ್ದ
ಏನಾಯ್ತ್ರಿ ಸೂರ್ಯ ಹುಟ್ಟುದ್ರೊಳಗ ಸಾವ ಆಗ್ಲಿ ಅಂದ ಅವನಿಗ ಶಾಣ್ಯಾದೇವಿ ವಿಚಾರ ಮಾಡ್ತಿಳ ತನ್ನ ಮನದಾಗ ಸೂರ್ಯ ಉದಿ ಆದ್ರ ಗಂಡನ ಪ್ರಾಣ ಹೋಗೋದಾಗ ಏನಾತ್ರಿ ತಮ್ಮ ಏನಾಯ್ತ್ರಿ ಯಾನ ಗಜ್ಜಿಗಮ್ ಹೇಳತ್ತೇನು ಹೊಯ್ಕೋತ ಹೋಗ್ರಿ ನೀವು ಬಂದೈತೆ ಅವಂಗ ಹಂಗಿಲ್ಲ ನಾವು ಯಾಕ ಅದನ್ನ ನಿಮ್ಗೆ ತಿಳ್ಕೊಂಡಿಲ್ಲ ನೀವು ಯಾಕ್ರಿ ವರ್ಷದಾಗೊಮ್ಮೆ ನೀರಸ ಜಾತ್ರೆ ಅದ ಇರ್ತೈತ್ರಿ ಒಂದು ಹೊಯ್ಕೊಳ್ಳೋದು ಅದಕ್ಕ ಅದನ್ನ ಹೇಳತ್ತೇನ ಹೋಳಿ ಹುಣಿವಿ ಕಾಮನ ಸುಡುದು ನಮಗತ್ತಾನ ಹೊಯ್ಕೋತ ಹೋದಿರಿ ನೀವತ್ತೆ ಮೌಲಾಕಕ್ಕ ಏನ್ ಬಾಯಿ ಎಂತ ಗುಡಿ ಐತಿ ಎಂತ ಜಾಗ ನಡೆದೈತಿ ದೈವ ಬಂದ ಕಿಸಿಂದ ಇಲ್ಲಿ ಹಾಡಿಕೆ ಮಾಡ್ಲತ್ತೀವಿ ಏನ್ ಶಬ್ದ ಒಳಗ ಬಸವಣ್ಣಪ್ಪನ ಚರಿತ್ರೆ ಹಿಡದದಿ ಮತ್ತ ಮ್ಯಾಲ ಹೊಯ್ಕೋತ ಹೋಗ್ರಿ ಅಂತ ಹೇಳ್ತಿ ಯಾಕ ಬಂದತ್ತೇನ ಹೊಯ್ಕೋತ ಹೋಗೋದು ನಿನಗ ಸನೇ ಬಂದಿತ್ತಂದ್ರ ಅಟ್ಟ ಹೊಯ್ಕೋತ ಹೋಗ್ಲಕ್ ಹಸ್ತೈತ್ರಿ ಅನ್ಕತಕ ಬರುದಿಲ್ರಿ ಬಾಯಿಲಿ ಮಾತಾವು ಮಾತಾಡ್ಲಕ್ ಹೋಗ್ಬೇಡ ಕಾಕ ವಿಷಯ ಹೆಚ್ಚರಿ ಆದಿತ್ತು ಕಮೀರಿ ಆದಿತ್ತು ಅದನ್ನ ಮಾತಾಡ್ರ ಅಲ್ಲ ಅದಕ್ಕ ಏನಾಯ್ತ್ರಿ ಸ್ವತಃ ಶಾಣ್ಯಾದೇವಿ ಇದು ಸುಮ್ಮ ಕುಂಡ್ರಿ ಇಲ್ಲದ ಗಾಂಡಿದಕ್ಕೆ ಚಟ ಸುಮಾರಿ ಅದಾವ್ರಿ ಹೌದ್ರಿ ಜೋಕುಮಾರ್ ಇದ್ದಂಗ್ರಿ ಇವ್ರು ಜೋಕುಮಾರ್ ಇದ್ದಂಗಲ್ಲೇ ಅಲ್ಲದ ಚಟ ಮಾಡಿಸ್ಕೊಳ್ಳೋದು ಮಂದಿ ಕೈಗೆ ಬಡಿಸ್ಕೊಂಡು ಸಾಯೋದು ಡುಬು ಡುಬು ಅದಿಸ್ಕೊಳ್ಳೋದು ಯಾವಾಗ ಯಾವ ಶಾಣ್ಯಾದೇವಿ ಕೈಕಾಲ ಮಾಡಿದ್ದು ಮನಿಯೊಳಗ ಮನಕೊಂಡಿದ್ದ ಗಂಡ ಒಬ್ಬಾಕಿ ಪರಸ್ತ್ರೀ ಹೆಣ್ಣ ಮಗಳ ಮನಿ ಅಂಗಳ ಅಂದ ಹೋಗಬೇಕಾದ್ರ ಅಕ್ಕಿ ಶರೀರ ಒಳಗ ಮಲ್ಲಿಗೆ ವಾಸ ಬಾಂದಿ ಗಂಡನ ಮೂಗಿಗೆ ಬಡಿತು ಹೌದ್ರಿ ಇವ ಅಂದ ಈಕಿ ಬರೀ ದೂರ ಹಾದ್ ಹೋಗಿರನ ಇಟ್ಟು ಮೈಯಾಗಿಂದ ವಾಸ ಬಡಿಲಾಕತ್ತೈತಿ ಮಲ್ಲಿಗೆ ವಾಸ ಈಕಿ ಮನ್ಸಕ್ ಹೋದ್ರ ಎಷ್ಟು ಆನಂದ ಆಗ್ತೈತಿ ಅಂದಿವ ತಿಳ್ಕೊಂಡು ಅವಾಗ ಅಂದ ಹೆಣ್ತಿಗಿ ನನ್ನ ಕೈಕಾಲು ಮಂಡದವು ನಾ ಮಾತ್ರ ಬಾಳ ದಿವ್ಸ ತಕ ಬದಕಂಗಿಲ್ಲ ಕುಷ್ಠ ರೋಗ ಹತ್ತೈತಿ ನನಗ ಬಾಳ ದಿವ್ಸ ತಕ ಬದುಕು ಗ್ಯಾರಂಟಿ ನಂದಿಲ್ಲ ಆದ್ರೆ ಸಾಯುಕಿತ್ತ ಮೊದಲು ನನಗೊಂದು ಆಸೆ ಆಗೈತಿ ಏನಂತೇಳಿ ಆ ಹೆಣ್ಣು ಮಗಳು ಯಾವಾಗ ಕಾದ್ ಹೋಗ್ಯಾಳೇನೋ ಆಕಿದ ಗೊತ್ತಿಲ್ಲ ನನಗ ಆದ್ರೆ ಆಕಿ ಮನ್ಸಕ್ ಹೋಗಿ ಒಮ್ಮೆ ಅನುಭವಿಸುವಂಗ ನನಗ ಆಸೆ ಆಗ್ಯದ ಅಂದಾಗ ಮುಂದೆ ಏನಾಯ್ತ್ರಿ ಇದ ನಾ ಸಾಯು ಗುಡದನ ಇದನ್ನೊಂದು ಇಚ್ಛಾ ಪೂರ್ಣ ಮಾಡೋದು ನಿನ್ನ ಕೈಲಿ ಆಗತೈತಿ ಮತ್ತಾರ ಕೈಲಿ ಆಗಂಗಿಲ್ಲ ಅಂದ ಹೌದ್ರಿ ಸೋಮ ಅಕ್ಕಿಗೆ ಅಂದ ನಾವು ಪಾಡ ಮತ್ತ ಕರ್ಕೊಂಡ್ರೆ ಹೋಗ್ಯಾಳ ಮನ್ಯಾಗ ಬೆಣ್ಣೆ ಇಟ್ಟುಕೊಂಡು ಹೊರಗಿನ ಮಣ್ಣಿಗೆ ಆಸೆ ಮಾಡ್ತೀವಿ ಅಂತೇಳಿ ತುಳಿಯಕ್ಕೆ ನಾ ಅದ್ರ ಮನ್ಯಾಗ ಹಾಕಿ ಅಕ್ಕಿ ಹೋದ್ ಬಿಟ್ಟಾಳ ನಾ ಅದ್ರ ಬಿಡಕ್ಕೆ ಅಲ್ಲಪ್ಪ ನೀವೇನ್ ಮಾಡ್ತಿದ್ರಿ ಇಲ್ಲೇ ಒದ್ದಾಡಿ ಸಾಯಿ ನಿನ್ಯಾಕ ಒಯ್ಯ ಮತ್ತವ್ರ ಹೆಂಗಸರ ಕಡೆ ಹಾಕಿನಕಿನ ಹೌದ್ರಲ್ಲೇ ಅವ್ರೆಲ್ಲ ಅಂತವ್ರ ಶರಣ್ಯರ ಆಗ್ಯಾರು ಅವ್ರ ದಗದ ಬ್ಯಾರೆ ಅದ ತಮ್ಮ ಹೌದ್ರಿ ಅವಾಗಂದ ಏನಂತ ಸಾಯುದ್ರೊಳಗಾಗಿ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಇಟ್ಟು ನೀ ಮಾಡ್ಬೇಕಂದ ಹೌದ್ರಲ್ಲೇ ಬುಟ್ಟಿ ಮಾಡಿಳೊಂದ ಬುಟ್ಟಿ ಒಳಗ ಮನಗಿಸಿದ ಕೂಸನ ಮನಗಿಸಿದ ಅಟ್ಟ ಇತ್ರಿ ಅದ ಅಟ್ಟ ಇತ್ತು ಮಂಡಗಂಡ ಕೈನು ಹೋಗಿದ್ದು ಕಾಲನು ಅಟ್ಟ ಇದ್ದು ಗಿಡ್ ಸೋಟಿದ್ದು ಬಿದ್ದಿತ್ತು ಒಳಗ ಹೌದ್ರಿ ಬುಟ್ಟಿಯಾಗಿ ಇಟ್ಕೊಂಡು ನಡೆದಳು ಸುಮ್ಮ ಕುಂಡ್ರಬೇಕಲ್ಲ ಏನ್ ಮಾಡ್ತಿದ್ದ ಆ ತೊಗರಿಯಾಗ ಹೆಂಗ ಕೀಡಿ ಲಿವಿ ಸಟದಾಡ್ತತ್ರಲ್ಲ 4 ಮಣತಾಗ ಹಂಗ ಮಣದ್ಯಾಡ್ಲಾಗೈತಿದ ಒಳಗ ಬುಟ್ಟ್ಯಾಗ ಕೂತ್ ಯಾವಾಗ ಮಣದ್ಯಾಡ್ಲಾಕೈತು ಅವಾಗ ಒಂದ್ ಅಗದಾತ್ರಿ ಏನಾಯ್ತವ ಒಬ್ಬ ಮಾಂಡವ ಋಷಿ ತಪ ಮಾಡ್ತಿದ್ದ ಎಲ್ಲಿ ಅಡವಿ ಒಳಗ ಗಿಡದ ಟೊಂಗ್ಯಾಗ ತಪ ಮಾಡ್ತಿದ್ದ ಹೌದ್ರಿ ಟೊಂಗಿ ಒಳಗ ಮ್ಯಾಲ ಕಾಲ ಹಾಕಿ ತೆಳಗ ತೆಲಿ ಮಾಡಿ ತಪ ಮಾಡ್ತಿದ್ದ ಸುಮ್ಮ ಕೊಂಡ್ರಲ್ರಿ ಇವ ಗಂಡ ಏನ್ ಮಾಡ್ತಾನ್ರಿ ಇದು ಒದ್ದಾಡ್ಲಕ್ಕೈತು ಇದ್ರ ಒದ್ದಾಡು ಕಾಲ್ ಹೋಗಿ ಮಾಂಡವ ಋಷಿ ನೆತ್ತಿಗೆ ಬಡಿತು ನೆತ್ತಿಗೆ ಬಡದು ಕೋಪಿಷ್ಟಿದ್ದ ಮಾಂಡವ ಋಷಿ ಎದ್ದು ಶ್ರಾಪ ಕೊಟ್ಟ ಹೌದೇನಂತ ನನ್ನ ನೆತ್ತಿಗೆ ಒದ್ದ ನನ್ನ ತಪ ಯಾವ ಭಂಗ ಮಾಡ್ಯಾನಲ್ಲ ಸೂರ್ಯ ಉದಯ ಆಗೋದ್ರೊಳಗಾಗಿ ಅವನ ತಲಿ 1000 ಹೋಳಾಗಿ ಬೀಳಿ ಅವನ ಸಾವಾಗಲಿ ತೇಳಿ ಶ್ರಾಪ ಕೊಟ್ಟ ಮಾಂಡವ ಋಷಿ ಕೊಟ್ಟಾನ್ರಿ ಅವಾಗ ಶಾಣ್ಯದೇವಿ ಅಂದಳು ಏನಂತ ತಾಯಿದ್ದಾಗಿ ಋಷಿ ಆಡಿದ ಮಾತು ಋಷಿ ಹೋಗುವಂಗಿಲ್ಲ ಇವ ಸೂರ್ಯ ಉದಯ ಆದ್ರ ಗಂಡನ ಪ್ರಾಣ ಹೋಗೋದೈತಿ ಹೇಳಿ ಅಂದಾನ ಏನು ಸೂರ್ಯ ಉದಯ ಆದ್ರ ಹೌದು ಸೂರ್ಯನ ಉದಯ ಆಗ್ಲಿಕ್ಕಂದ್ರ ನನ್ನ ಗಂಡ ಸಾಯಂಗಿಲ್ಲ ಅಂದಳು ಹೌದು ಸ್ವತಃ ಶಾಣ್ಯದೇವಿ ನಿತ್ತ ಸೂರ್ಯದೇವಿಗೆ ಹೇಳ್ತಾಳೆ ಸೂರ್ಯದೇವ ಏನಂತವ ನೋಡಪ್ಪ ನೀ ಉದಯ ಆದ್ರೆ ಗಂಡನ ಪ್ರಾಣ ಹೋಗ್ತದೆ ನೀ ಒಟ್ಟ ಉದಯ ಆಗ್ಲಕ್ ಹೋಗ್ಬೇಡ ಆಣಿ ಹಾಕ್ಬಿಟ್ಲು ಅವಾಗ ಅಟ್ಟೆ ಅದ್ಯಾಕಾದಿತ್ತು ಹೆಂಗಸರ ಮಾತು ಕೇಳವ್ರಲ್ಲ ನಾವ್ ಬರ್ತೀವಿ ಹೊರಗ ಜಿಗದ ತೇಳಿ ಗಂಡಗಜ್ಜಿ ಹಾಕಿ ಬರ್ಬೇಕು ಸೂರ್ಯದೇವ ಹೊರಗ ಬರ್ಲಿಲ್ಲ ಹೆಂಗ ಬರ್ತಾನ
33 ಕೋಟಿ ದೇವಾನ ದೇವತ್ಯಾರ ಬಂದಾಕಿ ಕೇಳ್ಕೊಂಡಾಗ ಹೌದು ಹೌದು ಹೊಳ್ಳಿ ತಗದಾಳ. ಹೌದು ಶಾನೆ ಬಾಳ ಇದ್ದಂಗ ಕಾಣ್ತೀರಿ ಮೌಲಕಕ್ಕ. ಹೌದು ಸೂರ್ಯ ದೇವ ಎಷ್ಟು ದಿವಸ ಉದಿ ಆಗಿಲ್ಲ. ಹೌದು ಬೇಕಲ್ಲ ಏನ 3 ತಾಸು ಉದಿ ಆಗ್ಲಿಲ್ಲ, 3 ಗಳಿಗೆ ಉದಿ ಆಗ್ಲಿಲ್ಲ, ಇನ್ನು 3 ದಿವಸ ಇದ್ದಿದ್ದಿಲ್ಲ. ಎಷ್ಟು ದಿವಸ ಒಳಗ ಗಪ್ ಒಳಗೆ ಕೂತಿದ್ದಾವ ಹೊಟ್ಯಾಗ. ಅವ್ರು ಹೇಳ್ಯಾರಲ್ಲ. ಮತ್ತ ಈಗ ಸುದ್ದಿ ಬೇರೆ ತಂದಾರ್ರಿ. ಏ ಹನುಮಂತ ನಿತ್ಯ ಪೂಜೆ ಯಾಕೆ ಮಾಡ್ತಾರಿ ಅಂತ ಕೇಳಿನ್ರನ. ಹೌದಾ ವಿಷಯದವ್ರು ಯಾವ ನಾವು ಸುಮ್ಮ ಹೇಳಂಗಿಲ್ಲ. ಸುಳ್ಳಿಲ್ಲ ಹಂಗ ಹನುಮಪ್ಪ ನಿತ್ಯ ಪೂಜೆ ಆಗ್ತತಿ, ಬಸವಣ್ಣಪ್ಪಗ ಕುತ್ತ ಪೂಜೆ ಆಗ್ತತಿ. ಹೌದವ ಬಸವಣ್ಣಪ್ಪ ಕುತ್ತಲ್ಲಿ ಕುಂಡ್ರಲಿ ನಿತ್ತಲ್ಲಿ ಹಿಂಗ್ ಶ್ರಾಪ ಆಗೈತಿ ಅವ್ರಿ. ಆಗೈತ್ರಲ್ಲ ಅದ ನಿನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅಂದ್ರ ನಾ ಹೆಂಗ್ ಕೇಳಿನಪ್ಪ. ಇಲ್ಲಿ ನಮ್ಮ ಅಣ್ಣನಿಗೆ ಹೇಳು ಡೊಳ್ಳು ಹಾಡ್ಕೋರು ಅಲ್ಲ ತಮ್ಮ ಏನಾಯ್ತ್ರಿ ವಿಷಯ ಸಣ್ಣ ಮಾತಲ್ಲದ. ಹಗರ ವಿಷಯ ಒಂದೊಂದು ವಿಷಯ ತೆಗಿಬೇಕಾದ್ರೆ ಏನೇನೋ ಆಗಿ ಹೋಗ್ಯಾವು. ಹೊಳ್ಳಿ ಕೇಳಣ್ಲಿ ಆಕೆ ಏನ್ರಿ ಮತ್ ನಾ ಎದಕ್ ಹಾಡ್ಲಕ್ ಬಂದನಿ ನೀ ಹಂಗ ಮಾಡ್ಲಕ್ ಹೋಗ್ಬೇಡ್ದಾಗ. ಹೊಳೆಯಾಗ ಹಿಡಿಯವಲ್ಲ. ಇರ್ಲಿ ಇರ್ಲಿ ಇಲ್ಲೇ ಬಾಚಲ್ ಸಂದ್ರಾಗ ಹಿಡಿಯಮತ್ತಿ. ಬಾಚಲ್ ಸಂದ್ರಾಗ ಮೇನ್ ಸಿಗಂಗಿಲ್ಲ, 4 ಕಪ್ಪಿನ ಸಿಗ್ತಾವ ಇವಂಗ. ಸಿಗ್ತಾವು ಅದಕ್ಕ ತಮ್ಮ ಈಗ ಹನುಮಪ್ಪ ಬಹಳ ದೊಡ್ಡವ. ಹನುಮಪ್ಪ ಅವ ವಾಯುಪುತ್ರದನು. ಹನುಮಪ್ಪ ಬಹಳ ದೊಡ್ಡವ ಅಂತ ಹೇಳ. ಅದಕ್ಕೆ ಹನುಮಪ್ಪ ದೊಡ್ಡವ ನಿನಗಾಗ್ಯಾನ, ನಾವು ನನಗಲ್ಲ. ಈಗ ನಾ ಹೇಳ್ತೀನಿ ಕೇಳ ಹನುಮಪ್ಪನ ಸುದ್ದಿ. ಹನುಮಪ್ಪ ದೊಡ್ಡವಂತ ನನಗನೇನು ಹೇಳದಿ, ಅವ ನಿನಗ ಅಷ್ಟ ದೊಡ್ಡವಿರ್ಬೇಕಪ್ಪ ಜಗದಾಗ. ಒಂದ ತಾಯಿ ಮುಂದ ದೊಡ್ಡವಲ್ಲ ಹನುಮಪ್ಪ ಈಗ. ನಿಮ್ಮ ಹನುಮಪ್ಪಿನ ಹುಟ್ಟಿದ್ದಿಲ್ಲ ಭೂಮಿ ತೆಳಿಮ್ಯಾಗ, ಕೇಳ ಭೂಮಿ ತೆಳಿಮ್ಯಾಗ. ಇನ್ನ ಜಗ ನೋಡಿದ್ದಿಲ್ಲ ಕೇಳೋ ಆತ ಆಗ ಹೆಂಗ್ರಿ. ತಾಯಿ ಅಂಜನಾ ದೇವಿ ಹೊಟ್ಟೆಯಾಗಿದ್ದು ಹನುಮಪ್ಪ ಒಳಗ ಹೊಟ್ಟೆಗ ಕುತ್ತ ಒದರತ್ತಿದ್ದ ಕೇಳ. ಅಂಜನಾ ದೇವಿ ಹೊಟ್ಟೆ ಕುತ್ತ ಹನುಮಂತ ಒದರ. ತಾಯಿ ನಾನು ಬರಾಗ ಬತ್ಲೆ ಬರುವುದಿಲ್ಲ, ಬರುವಾಗ ನನ್ನ ಅಂಗಾಂಗಗಳ ತೋರ್ಸವಲ್ಲ ನಾನು ಜನರಾಗ. ಒಂದ ಚೋಟಿ ಅರಿಬಿ ನುಂಗ ತಾಯಿ ನಿನ್ನ ಹೊಟ್ಯಾಗ, ಯಾವ ನಿನ್ನ ಹೊಟ್ಯಾಗ. ಅರಿಬಿ ನೀನ ನುಂಗಿದರ ಕೈಪ ಮಾಡಿ ಕಟ್ಟಿಗೋಡೆ, ಕೈಪ ಮಾಡಿ ಕಟ್ಕೊಂಡು ಬರ್ತನಂದ ಕೇಳಿ. ಇವ ಮೌಲ ಕಾಕ ಸತ್ತಿದ್ದೇನೋ ಆಗಿನ ನಿಮ್ಮ ಹಣೋ ಮಪ್ಪಗ ತಮ್ಮ ನೀನೇ ಅರಿಬಿ ಕೊಡುವಾಗ ಅವ ಅರಿಬಿ ನುಂಗಿದ ಬಳಕ ಮಾನ ಮುಚ್ಚದ ಒಳಗ. ಅಂದ್ರ ತಾಯಿ ಅಂದ್ರ ದೊಡ್ಡದೈತಿ ಕೇಳಪ್ಪ ಈಗ. ತಾಯಿ ಸೇವೆ ಮಾಡಿದ್ರ ಮುಕ್ತಿಯಾಗತೈತಿ ನೀನಾಗ, ಕೇಳ ಆಗ್ತಾವೋ ನಿನಗ. ಏನ್ ಹೇಳ್ಯಾರಿ ಏನಂದ್ರಿ ನಮ್ಮ ಅಪ್ಪನ ಸುದ್ದಿ. ಹೌದ್ರಲ್ಲ ಹೊರಗೆ ಬಂದ ಮೇಲೆ ಅರಿಬಿ ಹಾಕೊಳ್ಳೋದು ಬೇಳೆ ಹೊಟ್ಟೆಯಾಗಿರುತ್ತಾಗ ನಮ್ಮ ಮಾನ ಮುಚ್ಚಿ ಕಳಿಸಿದ ಅವತಾರ ಐತಿ ಅದು. ಹೌದ್ರಲ್ಲ ಒಳ ಕೂತ್ಕೊಂಡು ಹೋದಲ್ಲ ತಣಮಪ್ಪ ಏಯವ ನಾನು ಜಗದಾಗ ಬರ್ಬೇಕಾದ್ರೆ ನನ್ನ ಶರೀರದೊಳಗಿನ ಅಂಗಾಂಗ ನಾ ಮಂದಿಗೆ ತೋರ್ಸವ ಅಲ್ಲ. ಹೌದ್ರಿ ಅವಯವಗಳ ಮಂದಿಗೆ ಕಾಣಿಸ್ಕೊಡವಲ್ಲ. ಹೌದ್ರಿ ಅದಕ್ಕ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಂದ. ಹೌದವ ಯಾನೋ ನನ್ನ ಮಗನ ಅಂದೊಳಗೆ ಅಂಜನಾದೇವಿ ಹೊಟ್ಟೆ ಕೈ ಆಡಿಸಿ. ಹೌದ್ರಲ್ಲ ಏನಾಗ್ಬೇಕಾಗೈತಿಯೋ ನನ್ನಿಂದ. ಹೌದು ಯವ ಬರೇ ಒಂದು ಚೋಟಿ ಅರಿಬಿ ನುಂಗವ. ನೀ ಚೋಟಿ ಅರಿಬಿ ನುಂಗಿದೆ ಅಂದ್ರೆ ನಾ ಕೈಪ ಮಾಡಿ ಕಟ್ಕೊಂಡು ಹೊರಗೆ ಬರ್ತಾನ. ಹೌದು ಹೌದ್ರಿ ಅದಕ್ಕೆ ನಾ ಏನ್ ಕೇಳ್ತನು ಕೇಳ್ರಲ್ಲ ಅವು ಕಮ್ಮಿ ಅತ್ತಿ ಹನುಮಪ್ಪ ದೊಡ್ಡಮತಿ ಅಂದ್ರೆ ನಿಮ್ಮ ಹನುಮಪ್ಪ ಅರಿಬಿ
ಅರ್ಬಿ ಬೇಡಿದಾಗ ಹೌದು ಮೌಲಕಾಕ 10 ರೊಟ್ಟಿ ಹಿಡಿಸ್ತಾವ ನೀನು ಹೊಟ್ಯಾಗ. ಏ ಹಿಡ್ತಾವ್ ಒಂದ್ ಗಡಿಗೆ ಅನ್ನ ಹಿಡಿಸ್ತೈತಿ, ಹಿಡಿಸ್ತೈತಿ. ಒಂದ್ ಗಂಗಾಳ ಹುಗ್ಗಿ ಹಿಡಿಸ್ತೈತಿ, ಹಿಡಿಸ್ತೈತಿ. ಒಂದ್ ಗಂಗಾಳ ಬೇಕು ಬೇಡದೆಲ್ಲ ತಿನ್ನಿಸಿ ಹಿಡಿಸ್ತೈತಿ, ಒಂದು ಬಕೆಟ್ ಸಾರು ಹಿಡಿಸ್ತೈತಿ. ಮತ್ತ ಒಂದು ಚೋಟೇರಿ ಹಿಡಿಸ್ತಿದ್ದಿಲ್ಲನು ಒಳಗ. ಹಿಡಿಸಬೇಕಾಗಿತ್ಲ. ನೀನ್ ನುಂಗಬೇಕಾಗಿತ್ತು ಒಳಗ. ಇವ್ ನುಂಗಿದ್ರೆ ಶಾಟದ ಹೋಗ್ತಿದ್ವು. ಹಿಂಗ ಆಂಬುಲೆನ್ಸ್ ಆರ್ಡರ್ ಮಾಡ್ಬೇಕಾಗ್ತಿತ್ತು ಆಪರೇಷನ್ ಥಿಯೇಟರ್. ಪೌ 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 ತಂದ ನೀ ಹೆಂಗ ಆಗತ್ತೀಯಪ್ಪ ಆಕಿಸ್ ಹೋಡ. ಅದಕ್ಕ ಬಿಟ್ಟಲ್ಲ ಭೀಮಶೇ ಗೋಡಣ ಯಾವ ನಮ್ಮ ಗುರುಸ್ವರೂಪಿ ಅದ ಅಂತಾರು. ವಿಠಲ ಕಕ್ಕ, ಭೀಮಶೇರಣ್ಣ, ಗೋಡನ, ಸಾಕಿನ, ಸಾಲುಡ್ಗಿ ಇವ್ರಾದ್ರೆ ನಮ್ಮ ಕಲೆಗೆ ಬೆಲೆ ಕೊಡು ತಮ್ಮ ಅಮೃತ ಶಾಸ್ತ್ರದಿಂದ 101 ರೂಪಾಯಿ ಆಶೀರ್ವಾದ ಕೊಡ್ಯಾರ. ತಮಗೆ ಪೂರ್ಣ ಋಣಿ ಐತೇನೆ ಮನೆ ತಕ್ಕದು. ಮತ್ತೊಂದು ಮಾತು ಕೇಳ್ಯಾರ ನೋಡಿ. ಮತ್ತೇನ್ ಕೇಳ್ತಾರಿ? ಹಣಮಾಪನ್ ಮುಗಿತ ಗಂಡ ಕೂನ ಇಟ್ಟಾನತ್ರಿ ನಮ್ಮ ಮೈ ಮ್ಯಾಗ. ಗಂಡ ಹೆಣ್ತಿಗೆ ಕೂನ ಇಟ್ಟಂಗ ಇದ ನನ್ನ ಗಂಡನ ಕೂನ, ಇದ ನನ್ನ ಹೆಂಡತಿ ಕೂನ ಅಂತೇಳಿ ನೀ ಹಂಗ ಏನ್ರ ಇಟ್ಟಿ ಏನೋ ಗಂಡನ ಮೈ ಮೇಲೆ ಏನೋ. ಹೌದು ಅಂದ್ರ ಅವ್ರ ಏನ್ ಕೇಳ್ತಾರು, ಈಗ ತಾಳಿ ಕಟ್ಟಿನಿ, ಕಾಲುಂಗ್ರ ಹಾಕೇನಿ, ಹಣಿ ಮ್ಯಾಲ ಕುಂಕುಮ ಇಟ್ಟನಿ, ಇವೆಲ್ಲ ನಾ ಇಟ್ಕೋತ ಬಂದ ನಿನಗ ಇದ ನನ್ನ ಹೆಣ್ತೈತಿ ಅಂತ ಹೇಳಿ ಈಕಿನ ನನ್ನ ಹೆಣ್ತಿ ಅಂತ ಹೇಳಿ ಕೂನ ಹಿಡಿತು ನಂದಿ. ಹಂಗ ನೀನು ಒಂದ್ ಏನ್ರಿ ಕೂನ ಇಟ್ಟದ್ ಇತ್ತಂದ್ರ ಯಾವಲ್ರಿ ಹಾದಿತ್ತಂದ್ರ ವಿಷಯ ಹೇಳು ಅಂತ ಹೇಳ್ತಾರ. ತ್ರೇತಾಯುಗದಾಗ ಕೂನ ಇಟ್ಟದ ವಿಷಯ ಪುರಾಣದೊಳಗ ಬಂದ್ ಹೋಗೈತ್ಲೆ. ಹೌದಲ್ರಿ? ರಾಮಾಯಣ ಒಳಗ ಫಸ್ಟ್ ಹೇಳ್ಯಾರಿಲ್ಲ. ಈಗ ಹೇಳ್ತಾನೆ ಕೇಳಿ, ಯಾವಾಗ ಯಾರು ಕೂನ ಯಾರಿಗೆ ಕೊಟ್ರತಿ.